ಈ ಬಿಜಾಪುರ ವಾಟರ್ ಸಪ್ಲೈ ಸ್ಕೀಮ್ನಲ್ಲಿ ಸರ್ 24 ಇಂಚಿನ ಪೈಪಿಗೆ P3 ಪೈಪನ್ನ ಹಾಕಬೇಕು, ಪ್ರೆಷರ್ ಇಷ್ಟು ಬರ್ತಾ ಇದೆ ಅಂಥೇಳಿ ಟೆಂಡರ್ ಕಾಲ್ಫರ್ ಮಾಡಾಯ್ತು. ಟೆಂಡರ್ ಇಲ್ಲಿ KV ನಾರಾಯಣ ಅಂತ ಹೇಳಿ ಬೆಂಗಳೂರಿನವರು ಬಿಡ್ ಮಾಡಾಯ್ತು. ಟೆಂಡರ್ ಆಯ್ತು. ಟೆಂಡರ್ ಆದ್ಮೇಲೆ ನೋಡ್ತಾರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ನಲ್ಲಿ 24 ಇಂಚಿನ P3 ಪೈಪೇ ಇಲ್ಲ, P2 ಮಾತ್ರ ಮ್ಯಾಕ್ಸಿಮಮ್. 24 ಇಂಚಿನ ಪೈಪ್ ಪ್ರೆಷರ್ ತಡೆಯೋದಿಲ್ಲ. ಅದಕ್ಕೆ ಎಂತ ಹೇಳಿದ್ರು ಸರ್, ಎಂಟೈರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ಸಪ್ಲೈ ಅವ್ರ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಂಡ್ರು. ಏನ್ ನಾವು ಟೆಂಡರ್ ಕರೆದಿದ್ದೀವಿ, ಯಾವ ಇಂಜಿನಿಯರ್ ನೋಡ್ಲಿಲ್ಲ. 60 ಪೈಪ್ನಲ್ಲಿ P2 P3 ಇದಾವೆ. 18 ಇಂಚಿನವರೆಗೆ P3, 21 ಇಂಚಿನವರೆಗೆ P3 ಇದೆ, 24 ಇಂಚಿಗೆ ಇಲ್ಲ. ಏನ್ ಮಾಡೋದು? ಅಲ್ಲಿ ಪೊಲೀಸ್ ಗೌಡರ್ ಅಂತ ಹೇಳಿ ಸರ್, ಈಸ್ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಬಹಳ ಒಳ್ಳೆ ಮನುಷ್ಯರು, ಬಹಳ ಕ್ಲೀನ್ ಹ್ಯಾಂಡು, ಬಹಳ ಒಂದು ಡಿಪಾರ್ಟ್ಮೆಂಟ್ಗೆ ಇದಕ್ಕೆ ಶ್ರಮ ವಹಿಸುವ ವ್ಯಕ್ತಿಗಳು. ಅವರು ಇಲ್ಲ, ಒಬ್ಬ ಹುಡುಗ ಇದ್ದಾನೆ ಇಲ್ಲಿ, ಅವನ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಅಂತ ಹೇಳಿ ನನ್ನ ಕರೆ ಕಳಿಸಿದ್ರು ಸರ್. ಬಾಗಲಕೋಟೆಯಲ್ಲಿದ್ದೆ. ನೋಡಪ್ಪ BD ಪಾಟೀಲ್, ಒಂದು ದೊಡ್ಡ ಚಾಲೆಂಜಿಂಗ್ ವಿಷಯ ಬಂದಿದೆ ನಿನಗೆ. P3 ಪೈಪ್ಗಳನ್ನ ಮಾಡ್ಬೇಕು. ಅದು ಇಲ್ಲ. ವಾಟರ್ ಸಪ್ಲೈಗೆ ಸರ್, ಈಗ ನೀವು 24 ಇಂಚಿನ P3 ಪೈಪಿಗೆ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಗೋ ಫಾರ್ ದಿ ಕಾಸ್ಟ್ ಐರನ್ ಪೈಪ್ ಆರ್ ಹ್ಯೂಮ್ ಸ್ಟೀಲ್ ಪೈಪ್ ವಿಚ್ ಕಾಸ್ಟ್ 1 to 10 times ಮೋರ್. ಏನ್ ಮಾಡೋದು ಅಂತ ಹೇಳಿ, ನೀನ್ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರು. ಸರ್, ನನಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಡಿಸಿ 1 ತಿಂಗಳು ಟೈಮ್ ಕೊಡಿ ಸರ್. ನನ್ನ ಹತ್ರ ಒಬ್ರು ಸ್ಟ್ರಕ್ಚರಲ್ ಇಂಜಿನಿಯರ್ ಇದ್ದಾರೆ, ರಾಮ್ ನಾಗಮುಳಿ ಅಂತ ಹೇಳಿ ಸರ್. ಬಹಳ ಒಳ್ಳೆಯದು. ನನಗೇನೋ ಪ್ರಾಬ್ಲಮ್ ಅಂದರೆ ಈ ಸ್ಟ್ರಕ್ಚರಲ್ಲಿ ಅವ್ರನ್ನ ಕರಿತಾ ಇದ್ದೆ, ನನಗೆ ಸಾಲ್ವ್ ಮಾಡಿಕೊಡ್ತಾ ಇದ್ರು. ಅವ್ರನ್ನ ಕರೆದೆ, ಏನು ಮಾಡೋದು ಅಂಥೇಳಿ. ಮಾಡೋಣ, ಟ್ರೈ ಮಾಡೋಣ, ಅದಕ್ಕೇನಿದೆ, ಹೆವಿ ಎನ್ಫೋರ್ಸ್ಮೆಂಟ್ ಹಾಕಿ ಅಂತ ಹೇಳ್ಬಿಟ್ಟು ಹೆವಿ ಎನ್ಫೋರ್ಸ್ಮೆಂಟ್ ಹಾಕಿ ಮೋಲ್ಡ್ ಮಾಡಿಬಿಟ್ಟು ಸರ್ ಮಾಡಿ ಒಂದು ಪೈಪ್ಗಳನ್ನು ಮಾಡಿದ್ದೀವಿ. 25 ದಿವಸ ಕ್ಯೂರಿಂಗ್ ಏನಿಟ್ಟು ಹೊರಗಡೆ ತರಿಸಿದ್ದೀವಿ. ಟೆಸ್ಟ್ ಮಾಡಿದ್ದೀವಿ ನಾವು. ಬಂತು ಸರ್, ರಿಸಲ್ಟ್ ಬಂದ ತಕ್ಷಣ ಇಂಜಿನಿಯರ್ಸ್ ಹೇಳಿದ್ರು ಬನ್ನಿ ಅಂತ. ಎಲ್ಲ ಇಂಜಿನಿಯರ್ಸ್ ಬಂದರು ಸರ್. ಯಾಕಂದ್ರೆ ಅವ್ರಿಗೆ ರಿಲೀಫ್ ಆಗಿತ್ತ. ಇಲ್ಲಾಂದ್ರೆ ಎಲ್ಲರಿಗೂ ಬಿಗ್ಗೆಸ್ಟ್ ಕ್ವಶನ್. IM ಮಗ್ದುಮ್ ಅಂತೇಳಿ ಒಬ್ಬರು ಚೀಫ್ ಇಂಜಿನಿಯರ್ ಇದ್ರು, ವೆರಿ ವೆರಿ ಸ್ಟ್ರಿಕ್ಟ್ ಆಫೀಸರ್ ಸರ್, ವೆರಿ ಎಂತ ಸ್ಟ್ರಿಕ್ಟ್. IM ಮಗ್ದುಮ್ ಅವ್ರು ಬರ್ತಾರೆ ಅಂದ್ರೆ ಸರ್, ಎಂತ ಆಫೀಸರ್ ಆಗ್ಲಿ ಸ್ವಲ್ಪ ಸ್ವೇರಿಂಗ್ ಇರ್ತಿತ್ತು ಸರ್. ಯಾರಿಗೆ? ನನಗ 22, 23 ಶಿವರಿಂಗ್ ಸರ್. ಎಲ್ಲರೂ ಅಂತ ಸ್ಟ್ರಿಕ್ಟ್ ಆಫೀಸರ್. ಏನ್ ಮಾಡಿದಿರಿ ನನಗೆ ಗೊತ್ತಿಲ್ಲ, ಟೆಸ್ಟ್ ಮಾಡಿ ಹಾಕಿ ನೀರಲ್ಲಿ. ಎಲ್ಲ ಇಂಜಿನಿಯರ್ಸ್ ಬಂದ್ರು ಸರ್, ಬೆಂಗಳೂರಿಂದ ಬಂದ್ರು. ಇದಾಯ್ತಂತೆ, ಟೆಸ್ಟ್ ಮಾಡಿದ್ರು. ಓಕೆ ಸರ್ ಅಂದ್ರೆ ಎಲ್ಲರೂ. ಇಲ್ಲ, ಒಂದೇ ಸಲ ನಾವು ವಿ ಕೆನಾಟ್ ಟೇಕ್ ದ ಡಿಸಿಷನ್. ಹಿ ಹ್ಯಾಸ್ ಮೇಡ್ ಓನ್ಲಿ ಸ್ಯಾಂಪಲ್ ಪೈಪ್ ಅಲ್ವಾ, ಅದಕ್ಕೊಂದು 10-15 ಪೈಪ್ ಮಾಡಲಿ ಅಂತ ಹೇಳ್ಬಿಟ್ರು. ಇಲ್ಲಿ ಕಾಂಟ್ರಾಕ್ಟರ್ ಒಬ್ರು KV ನಾರಾಯಣ್ ಅಂತ ಹೇಳಿ, ಇಲ್ಲೇ 13th ಕ್ರಾಸ್ 6th ಮೇನ್ ಅವ್ರದ್ದು ಮಲ್ಲೇಶ್ವರಂ. 5 ಜನ ಬ್ರದರ್ ಸರ್. ಅವರು ಬಹಳ ಒಳ್ಳೆ ಜನ ಸರ್, ತುಂಬಾ ಒಳ್ಳೆ ಜನ, ತುಂಬಾ ಗಾಡ್ ಫಿಯರಿಂಗ್ ಪೀಪಲ್. 5 ಜನ ಬ್ರದರ್ಸ್ ಎಷ್ಟು ಒಗ್ಗಟ್ಟಾಗಿದ್ರು ಅಂದ್ರೆ ಸರ್, ಅಷ್ಟು ಒಗ್ಗಟ್ಟಾಗಿದ್ರು. ಅದರಲ್ಲಿ 3ನೇ ಬ್ರದರ್ ರಾಮಚಂದ್ರ ಅಂತ ಹೇಳಿ ಅವ್ರು ನೋಡ್ಕೋತಾ ಇದ್ರು. ಅವ್ರು ಬಂದು ಹಿಂಗೆ ಹೇಳಿದ್ರು, ನೋಡಿ ಹೀಗಾಗಿದೆ, ನೀವು ಮಾಡಿದಿರಿ, ನಮಗೊಂದು ಬಹಳ ದೊಡ್ಡ ರಿಲೀಫ್ ಸಿಕ್ತು ನಮಗೆ, ಹಾಗೀಗೆ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಮತ್ತೊಂದು 20 ಪೈಪ್ ಮಾಡಿದ್ವಿ, ಟೆಸ್ಟ್ ಮಾಡಿದ್ವಿ, ಎಲ್ಲ ಪರ್ಫೆಕ್ಟ್. ಸೊ IM ಮಗ್ದುಮ್ ಅವರಿಗೆ ನ್ಯೂಸ್ ಹೋಯ್ತು, ಸರ್ ಸಕ್ಸಸ್ಫುಲ್ ಸರ್ ಅಂತೇಳಿ. ಜಾಸ್ತಿ ಎನ್ಫೋರ್ಸ್ಮೆಂಟ್ ಹಾಕಿ ಎಲ್ಲ ಮಾಡಿದ್ದೀವಿ. ನಾನು ಅವ್ರಿಗೆ ಹೇಳಿದೆ, ಸರ್ ಸಕ್ಸಸ್ಫುಲ್ ಏನಾಗಿದೆ, ಬಟ್ ಇಟ್ ಈಸ್ ಅನ್ಎಕಾನಾಮಿಕಲ್. ಅಂದ್ರೆ ಅಷ್ಟೊಂದು ಪೈಪ್ಗಳನ್ನ ವೈರ್ ಹಾಕಿ ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಅಸ್. ಇದನ್ನ ಪಬ್ಲಿಕ್ ಯೂಸ್ ಮಾಡೋಕೆ, ನಿಮ್ಮ ಗೌರ್ಮೆಂಟ್ ಪ್ರಾಜೆಕ್ಟಿಗೆ ನಿಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ನೀವು ಕ್ಯಾನ್ ಅಫೋರ್ಡ್ ಇಟ್. ಪಬ್ಲಿಕ್ ನನಗೆ ಇಷ್ಟೊಂದು ಇದು ಮಾಡೋಕ್ಕಾಗಲ್ಲ ಅಂತೇಳಿ, ದಟ್ ಇಸ್ ಲೀವ್ ಇಟ್ ಅಂತ ಹೇಳಿ ತಗೊಂಡು ಮಾಡಿದೀವಿ ಸರ್. ಪ್ರಾಜೆಕ್ಟ್ ಆಯಿತು. ನಮ್ಮ IM ಮಗ್ದುಮರ್ಗೆ ಇತ್ತು, ವೀರೇಂದ್ರ ಪಾಟೀಲ್ಗೆ ನ್ಯೂಸ್ ಹೋಯ್ತಿದ್ದು, ಆವಾಗ ಮುಖ್ಯಮಂತ್ರಿಯವರು. ಅವಾಗ
ಅವರು ನಾನು ನೋಡಿಲ್ಲ. ಕೇಳಿ ಆ ಹುಡುಗನಿಗೆ ಇಂಟ್ರೆಸ್ಟ್ ಇದ್ರೆ ನಾನು ಜಪಾನ್ ಕಳಿಸ್ತೀನಿ ಅಂತ ಹೇಳಿ ಅವರು ಹೇಳಿದ್ರು ಟ್ರೈನಿಂಗಿಗೆ ಅಂತೇಳಿ. ಹಾಗೆ ಬಂತು, ನೋಡೋಣ ಸರ್ ಅಂತ ಹೇಳಿ ಮಾಡಿದ್ವಿ. ಹಾಗೆ ಇದಾಯಿತು. ಹೇಗ ಫ್ಯಾಕ್ಟ್ರಿಗಳಲ್ಲಿ ಇಷ್ಟು ಬ್ಯುಸಿ ಆಗಿದ್ನಲ್ಲ ಸರ್, ಫ್ಯಾಕ್ಟ್ರಿಗಳಲ್ಲಿ ಅಷ್ಟು ಬ್ಯುಸಿ ಆಗಿದ್ದೆ ನಾನು. ಈಗ ಒಂದು ಮಾತನ್ನ ನಾನು ಇದರಲ್ಲಿ ಹೇಳೇ ಇಲ್ಲ. ನಾನು ಸಿನಿಮಾ ಬಗ್ಗೆ ಬಹಳ ಅಟ್ರಾಕ್ಟ್ ಆಗಿದ್ದೆ ಅಂತ ಹೇಳ್ತೀನಿ. ಯಾಕೆ ಸಿನಿಮಾ ಸೇರಬಾರ್ದು, ಮಾಡಿದ್ರೆ ಏನ್ ತಪ್ಪು ಅನ್ನೋದು ಒಂದು ಎಲ್ಲೇ ಒಂದು ದೂರವಾದ ಒಂದು ಯೋಚನೆ ಅವಾಗ ನನ್ನ ಮೈಂಡಿಗೆ ಬರ್ತಾ ಇತ್ತು. ನೋಡಕ್ಕೆ ನಾನು ಸುಂದರವಾಗಿದ್ದೆ. ನನ್ನ ಕಾಲೇಜ್ನಲ್ಲಿ ಎಲ್ಲರೂ ನನಗೆ ದ ಹ್ಯಾಂಡ್ಸಮ್ ಬಾಯ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ತಮಾಷೆಗೆ ನನ್ನ ಕರಿತಾ ಇದ್ರು ಅವರು. ಅದು ಅದೃಷ್ಟ ನಮ್ಮಲ್ಲಿ ಯಾರು ಹುಡುಗಿಯರು ಇರಲಿಲ್ಲ, ಆ ಸಮಸ್ಯೆನೇ ಇರಲಿಲ್ಲ ನಮಗೆ. ಏನೋ ಒಂದು ಸ್ವಲ್ಪ ಬಂದಿದ್ದು ನೋಡೋಣ ಅಂತ ಹೇಳ್ಬಿಟ್ಟು ಒಂದು. ಇಂಥ ಸಂದರ್ಭದಲ್ಲಿ ಸರ್ ನನ್ನ ಓಡಾಟ, ಈಗ ಫ್ಯಾಕ್ಟ್ರಿ ಮ್ಯಾನೇಜ್ ಮಾಡೋರು ಯಾರು ಮಾಡಿದ್ವಿ ನಾವು. ನನ್ನ ಅಣ್ಣಂದಿರು ಎಲ್ಲರೂ ಜಾಬ್ನಲ್ಲಿದ್ದರು. ಅವ್ರನ್ನೆಲ್ಲಾರನ್ನೂ ರಿಸೈನ್ ಮಾಡಿಸಿದ್ದೆ ನಾನು. ರಿಸೈನ್ ಮಾಡಿಸಿ ಒಬ್ಬೊಬ್ಬರು ಒಂದೊಂದು ಫ್ಯಾಕ್ಟ್ರಿ ನೋಡ್ಕೊಟ್ರಿ ಅಂತೇಳಿ. ಬಾಗಲಕೋಟೆ ಫ್ಯಾಕ್ಟ್ರಿ ಒಬ್ಬ ಅಣ್ಣನಿಗೆ ಕೊಟ್ಟೆ, ಬಿಜಾಪುರ ಅಣ್ಣ ಒಬ್ಬನಿಗೆ ಕೊಟ್ಟೆ, ಗೋವಾದಲ್ಲಿ ನನ್ನ ತಮ್ಮ ಇದ್ದ, ಅವನು ಹಾಗೆ ಪಾಸ್ ಆಗಿದ್ದು 1 ವರ್ಷದಿಂದ ಟ್ರೈನಿಂಗ್ ತಗೋತಾ ಇದ್ದೆ. ಸೊ ಗೋವಾ ಫ್ಯಾಕ್ಟ್ರಿ ಅವನಿಗೆ ಹಾಕಿದೆ ನಾನು. ಸೊ ಸರ್, ಬಾಗಲಕೋಟೆ ಫ್ಯಾಕ್ಟ್ರಿ, ಬಿಜಾಪುರ ಫ್ಯಾಕ್ಟ್ರಿ, ಬೆಲ್ಗಾಂ ಫ್ಯಾಕ್ಟ್ರಿ ಮತ್ತು ಗೋವಾ ಫ್ಯಾಕ್ಟ್ರಿ, ನಾನೇ ಎಲ್ಲ ಕಡೆ ಓಡಾಡಿಯನ್ನು ಮ್ಯಾನೇಜ್ ಮಾಡ್ತಾ ಇದ್ದೆ. ಬೆಳಗ್ಗೆ ಬಂದವರು, ಸಾಯಂಕಾಲ ಬಂದವರು. ಸ್ಕೂಟರ್ ಮೇಲೆ ಹೋಗೋದು ಅಂದ್ರೆ ಹುಚ್ಚು ಅಂದ್ರೆ ಅಷ್ಟು ಹುಚ್ಚು ಸರ್ ನನಗೆ. ಸ್ಕೂಟರ್ನಲ್ಲಿ ಎಷ್ಟು ಓಡಾಡ್ತಿದ್ದೆ ಅಂದ್ರೆ ಸರ್, ಬೆಳಿಗ್ಗೆ ಬಾಗಲಕೋಟೆಯಿಂದ ಗುಲ್ಬರ್ಗ ಹೋಗ್ತಾ ಇದ್ದೆ, ಸಾಯಂಕಾಲ ವಾಪಸ್ ಬರ್ತಾ ಇದ್ದೆ. ವಸ್ಫಾ, ಬಜಾಜ್ ವಸ್ಫಾ ಅಂತ ಇತ್ತು ಅವಾಗ ಬೇಗ. ಆಮೇಲೆ ಲ್ಯಾಂಬ್ರೆಟ ತಗೊಂಡೆ. ಆಮೇಲೆ ವಸ್ಫಾದಷ್ಟು ವೆಸ್ಟ್ ವೆಹಿಕಲ್ ಇಲ್ಲ, ಬಟ್ ಕಂಟ್ರೋಲಿಂಗ್ ಲ್ಯಾಂಬ್ರೆಟ ಇಸ್ ವೆರಿ ಗುಡ್, ಯಾಕಂದ್ರೆ ಸೆಂಟ್ರಲ್ ನಲ್ಲಿ ಇಂಜಿನ್ ಇರೋದ್ರಿಂದ. ಸರ್, ಬೆಳಗ್ಗೆ ಹೋಗ್ತಿದ್ದೆ ನಾನು ಗುಲ್ಬರ್ಗಕ್ಕೆ. ಅವಾಗ ಬಿಲ್ ನಮ್ಗೆ ಅಲ್ಲಿಂದ ಬರ್ತಾ ಇತ್ತು. ಬೆಳಗ್ಗೆ ಹೋಗ್ತಾ ಇದ್ದೆ, ಬಿಲ್ ತಗೊಂಡ್ಬಿಟ್ಟು ಸಾಯಂಕಾಲ ಮತ್ತೆ ಅಲ್ಲಿಂದ ಬಿಡ್ತಿದ್ದೆ, ರಾತ್ರಿ ಬರ್ತಾ ಇದ್ದೆ. 200 ಕಿಲೋಮೀಟರ್ಸ್ ಒನ್ ವೇ. ಬೆಂಗಳೂರಿಗೆ ಬರ್ತಾ ಇದ್ದೆ, ಮಣಿಪಾಲ್ ಹೋಗ್ತಾ ಇದ್ದೆ ನಾನು ಸ್ಕೂಟರ್ ಮೇಲೆ, ಕೊಲ್ಲಾಪುರ್ ಹೋಗ್ತಾ ಇದ್ದೀವಿ. ನನ್ನ ಅಂಕಲು ಹಾಗೆ, ಅವರು ಸ್ಕೂಟರ್ ಮೇಲೆ ಹೋಗ್ತಾ ಇದ್ರು. ಹುಚ್ಚು ಅಂದ್ರೆ ಹುಚ್ಚು ಸರ್ ಸ್ಕೂಟರ್ ಮೇಲೆ ಹೋಗೋದು ನಮಗೆ. ಅವಾಗ ಡಿಪ್ಲೊಮಾ ಮುಗಿದಲ್ಲ ಸರ್. ಈಗ 20 ವರ್ಷ 8 ತಿಂಗಳಾದ ಮೇಲೆ ತರ ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ. ಇದು 21ನೇ 22ನೇ 23 24ನೇ ವರ್ಷದ ಸಮಾಚಾರ ಇದು. ಈಗ ಇದರಲ್ಲಿ 1971 ನಲ್ಲಿ ನಾನು ಗೋವಾ ಫ್ಯಾಕ್ಟ್ರಿ ಓಪನ್ ಮಾಡಿದೆ. ಅಲ್ಲೆಲ್ಲ ಸಕ್ಸಸ್ಫುಲ್ ಆಯಿತು. 1972ಗೆ ಸರ್ KV ನಾರಾಯಣ ಅವರು ಇಲ್ಲಿ ಒಂದು ಕಾಂಟ್ರಾಕ್ಟ್ ತಗೋತಾರೆ ಬೆಂಗಳೂರಿನಲ್ಲಿ. ಕಾಂಟ್ರಾಕ್ಟ್ ತಗೊಂಡು, ಅದು ಸರ್ ಅವಾಗ ನಾನು ಹೇಳಿದ್ದು 24 ಇಂಚಿನ ಪೈಪು. ಈಗ ಇವ್ರು ಕಾಂಟ್ರಾಕ್ಟ್ ತಗೊಂಡಿದ್ದು ಸರ್ 72 ಇಂಚು, 2 ಮೀಟರ್ ಅಂದ್ರೆ 78 ಇಂಚು ಪೈಪ್ ಮಾಡಿ ಡ್ರೈನೇಜ್ಗೆ ಕೋರಮಂಗಲದಿಂದ ಇಂದಿರಾನಗರ್ಗೆ ಜಾಯಿನ್ ಮಾಡುವಂತ ಪೈಪ್ ಲೈನ್, ಮೋರಿ ಪೈಪ್ ಡ್ರೈನೇಜ್, ಅದನ್ನ ಆರ್ಡರ್ ಕೊಡ್ತಾರೆ. ಅವಾಗ ಇಂಡಿಯಾದಲ್ಲೇ ಲೀಡಿಂಗ್ ಕಂಪನಿ ಅಂದರೆ ಇಂಡಿಯನ್ ಹ್ಯೂಮ್ ಪೈಪ್ ಕಂಪನಿ, ವಾಲ್ಚಂದ್ ಗ್ರೂಪ್ ಆಫ್ ಕಂಪನಿ. ಅವ್ರದ್ದು ಇಂಡಿಯಾದಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ. ಅವರಿಗೆ ಆರ್ಡರ್ ಕೊಡ್ತಾರೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಅವ್ರದ್ದು ಇಲ್ಲೇ ನಂದಿ ರೋಡಿನಲ್ಲಿ ಫ್ಯಾಕ್ಟ್ರಿ ಇದೆ, ಇನ್ನೂ ಇದೆ ಅವ್ರದ್ದು ಫ್ಯಾಕ್ಟ್ರಿ. ಅವ್ರಿಗೆ ಆರ್ಡರ್ ಕೊಟ್ಟರೆ, ಇಲ್ಲ ಇದು ನಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ, ಟ್ರೈ ಮಾಡ್ತಾರೆ. ತುಮಕೂರು ರೋಡ್ನಲ್ಲಿ 8ನೇ ಮೈಲು ಸ್ಪನ್ ಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಅಂತ ಹೇಳಿ, ಅದೊಂದು ಒಳ್ಳೆ ಕಂಪನಿ ಸರ್. ಆ ಕಂಪನಿಗೆ ಆರ್ಡರ್ ಕೊಡ್ತಾರೆ ಇದನ್ನು ಮಾಡಿ ಅಂತೇಳಿ. ಆ ಕಂಪನಿಯವರು ಟ್ರೈ ಮಾಡಿ, ಇಲ್ಲ ಆಗ್ತಾ ಇಲ್ಲ ಅಂತ ಮತ್ತೆ ಪ್ರಶ್ನೆ ಸಂದಿಗ್ಧ. ಆವಾಗ KV ನಾರಾಯಣ್ ಹೇಳ್ತಾರೆ, ಸರ್ ಆ ಬಿಜಾಪುರ ಹುಡುಗನ ಕರೀರಿ. ಮತ್ತೆ ಫೋನ್ ಮಾಡ್ತಾರೆ ಅವರು, ಬಸವಕುಮಾರ್ ನೀವು ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಅವಾಗ ನಮ್ಮ ಅಂಕಲ್ ಹೇಳಿದೆ, ನೋ ಕಳ್ಸೋಕ್ಕಾಗಲ್ಲ, ಆ ಹುಡುಗನಿಂದ 4 ಫ್ಯಾಕ್ಟ್ರಿ ನಡೆದಾವ. ಈಗ ಅವನು ಬೆಂಗಳೂರು ಕಳಿಸ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ, ಆಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನನ್ನ ಅಂಕಲ್ಲು ಆಗೋದಿಲ್ಲ ಅಂತಂದ್ರು. ಆ ನ್ಯೂಸು ನನ್ನ ಅಣ್ಣನಿಗೆ ಮುಟ್ತು. ನನ್ನ ಅಣ್ಣ ನನಗೆ ಹೇಳಿದರು, ನೋಡು ಅಲ್ಲಿ ಹೋಗಿದ್ದೆ ನಾನು, KV ನಾರಾಯಣ ಕಂಪನಿಗೆ ಮನೆ ಕರ್ಕೊಂಡು ಹೋಗಿದ್ರು. ಮನೆ ಕರ್ಕೊಂಡೋಗಿಂದ ಪೈಪದ ಆರ್ಡರ್ ತೊಗೊಂಡಿದ್ದಾರಂತೆ, ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲಂತೆ. ಅದಕ್ಕೆ ಎಲ್ಲ ದುಡ್ಡು ನಾವೇ ಕೊಡ್ತೀವಿ ಸರ್,
ಅವ್ರು ಬಂದು ಮ್ಯಾನೇಜ್ ಮಾಡಲಿ, ಅವ್ರಿಗೆ ಏನು ಬೇಕು ನಾವೆಲ್ಲ ಕೊಡ್ತೀವಿ ಅಂತ ಹೇಳಿ ನಿನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ನನಗೆ ಬೆಂಗಳೂರಂದರೆ ಪ್ರಾಣ. ಯಾಕಂತ ಕೇಳಿ ಸರ್, ಈ ಎಜುಕೇಷನಲ್ ಟೂರ್ಗೆ ಅಂದರೆ ನಾವು ಟೆಕ್ನಿಕಲ್ ಕಾಲೇಜಿನಿದ್ದಾಗ ಎಜುಕೇಷನ್ ಟೂರ್ ಅಂತ ನಮ್ಗೆ ಕರ್ಕೊಂಡ್ಬರ್ತಾರೆ. ಆವಾಗ ನಾವು ಬೆಂಗಳೂರು ನೋಡಿದ್ವಿ. ನಾವು ಬೆಂಗಳೂರು ನೋಡಿ 63-64ರಲ್ಲಿ ಎಜುಕೇಷನ್ ಟೂರ್ ಬಂದಾಗ ಏನು ಸುಂದರವಾದ ಊರಿದು, ಹಬ್ಬ, ಇಲ್ಲಿ ಹವಾ, ಇದು ನನಗೆ ಬಹಳ ಇಷ್ಟ ಆಯ್ತು ಸರ್. ಗ್ಲಾಮರ್ ಸಿಟಿ, ಒಂದು ರೀತಿಯ ದೊಡ್ಡ ಗ್ಲಾಮರ್ ನೋಡಿ ಸರ್. ನಾವು ಎಲ್ಲಿದ್ದೆಲ್ಲ ಇದು ಅದು ಗೋವಾದಲ್ಲಿ ಇದ್ದೆ. ನಾನು ಗೋವಾದಲ್ಲಿದ್ದು 1 ವರ್ಷ ಗೋವಾದಲ್ಲಿದ್ದೆ. ಅದು ನನಗೆ ಇಲ್ಲಿ ಅಂತ ಇದು ಸ್ಥಿತಿ, ಕ್ಲೈಮೇಟು ತುಂಬ ಇಷ್ಟ ಆಯ್ತು ಸರ್. ನಾನು ಹೇಗೋ ಮಾಡಿ ಅವ್ರಿಗೆ ಹೇಳಿದೆ, ಅಪ್ರೋಚ್ ಮಾಡಿದೆ, ಬರ್ತೀನಿ ಸರ್ ನಾನು ಅಂತ ಹೇಳಿ ನಮ್ಮ ಅಂಕಲ್ನ ಕನ್ವಿನ್ಸ್ ಮಾಡಿದೆ. ನೀವು ಏನು ವರಿ ಮಾಡ್ಕೋಬೇಡಿ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಯಾವ ಫ್ಯಾಕ್ಟ್ರಿನ ಕೆಳಗಡೆ ಹೋಗ್ಲಾರ್ದಾಗೆ ನೋಡ್ಕೋತೀನಿ ನಾನು ಅಂತೇಳಿ. ಆಯ್ತಪ್ಪ, ನೀನು ಇಷ್ಟ ಅಂತೇಳಿ ಇಲ್ಲಿ ಬಂದೆ. ನಾನು ಬಂದ್ರೆ ಅವ್ರಿಗೆ ನಾನು ಹೇಳಿದೆ, ಮಗ್ದುಮ್ ಅವರು ಎಲ್ಲರೂ ಹೇಳಿದರು, ನೋಡಿ ಅವನಿಗೆ ಏನು ಬೇಕು ಎಲ್ಲ ಕೊಡಿ ನೀವು, ಅವನಿಗೆ ಹ್ಯಾಸ್ ಕಮ್ ಟು ಸಾಲ್ವ್ ಅವರ್ ಪ್ರಾಬ್ಲಮ್, ಅವನು ಏನು ಹೇಳ್ತಾನೆ ಅಂತೇಳಿ. ಅವಾಗ ನಾನು ನೋಡಿ ಸರ್, ನಾನು ಫ್ಯಾಕ್ಟ್ರಿ ಓನರು, 4 ಫ್ಯಾಕ್ಟ್ರಿ ಓನರ್ ನಾನು ಬೇರೆ ಕಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ಇಲ್ಲ, ನಾವು ನಿಮಗೆ ಎಂಪ್ಲಾಯ್ ಅಂತ ತಿಳ್ಕೊಳ್ಳೋದೇ ಇಲ್ಲ, ಕನ್ಸಲ್ಟೆಂಟ್ ಅಥವಾ ಏನಂದ್ರೆ ನೀವೇನೇ ಬೇಕು ನಿಮಗೆ. ಸರಿ, ನೀವು ಏನು ಖರ್ಚು ಮಾಡ್ತೀನಿ ಅಂತ ಹೇಳ್ತೀರಿ, ಆ ಖರ್ಚು ನಿಮ್ಗೆ ಕೊಡ್ತೀವಿ ನಾವು ನಿಮಗೆ. ಆಮೇಲೆ ನನ್ನ ಮನೆ ಬಾಡಿಗೆ ಕೊಡಬೇಕು, ನನಗೆ 1,000 ರೂಪಾಯಿ ನನಗೆ ಮಂತ್ಲಿ ಕೊಡಬೇಕು ಅಂತ. ಅಯ್ಯೋ, ಏನು ಸರ್ ನೀವು, ತಗೊಳ್ಳಿ ಸರ್, ನೀವು ತಗೊಳ್ಳಿ ಸರ್. 1,000 ರೂಪಾಯಿ ಅವಾಗ ದೊಡ್ಡ ಅಮೌಂಟು ಸರ್. 1970 ಪೆಟ್ರೋಲ್ ಅವಾಗ ಸರ್ ₹1.07. ಆವಾಗ ₹1.50 ಆಯಿತು ಇಲ್ಲೇ ಇದ್ದಾಗ. ನನ್ನ ಹತ್ರ ಅಂಬಾಸಡರ್ ಕಾರು. ಈ ಬಿಲಿಮಿ ಸರ್, ಒಂದೊಂದಕ್ಕೊಮ್ಮೆಗೆ 20 ಲೀಟರ್ ಪೆಟ್ರೋಲ್ ಹಾಕಿದ್ದೆ, 30 ರೂಪಾಯಿ ಕೊಟ್ಟು. ನನ್ನ ಫ್ಯಾಕ್ಟ್ರಿ ಚೆಲ್ಲಘಟ್ಟ, ಈ ಏನು ಏರ್ಪೋರ್ಟ್ ಇದೆಯಲ್ಲ ಸರ್, ಹಳೆ ಏರ್ಪೋರ್ಟ್ ಇದೆಯಲ್ಲ, ಅದರ ಪಕ್ಕದ ಊರೇ ಚೆಲ್ಲಘಟ್ಟ. ಇದು ಕಂಪೌಂಡು, ಇದು ಏರ್ಪೋರ್ಟು, ಇದು ಚೆಲ್ಲಘಟ್ಟ ವಿಲೇಜ್. ಇಲ್ಲಿ ಸರ್ಕಾರದವರು ನನಗೆ ಜಾಗ ಕೊಡ್ತಾರೆ. ನನಗೆ ಇರೋಕ್ಕೆ ಒಂದು ಗೆಸ್ಟ್ ಹೌಸ್ ಥರ ಅಂತ ಟೆಂಪ್ರರಿ ಸರ್ ಸ್ಟ್ರಕ್ಚರ್ ಮಾಡಿ, ನನಗೆ ಇರೋಕ್ಕೆ ಗೆಸ್ಟ್ ಹೌಸ್ ಮಾಡಿ, ಫ್ಯಾನು ಗೀನು ಎಲ್ಲ ಹಾಕಿ ಆಫೀಸ್ಗೆಲ್ಲ ಮಾಡಿ ಕೊಟ್ಟಿದ್ದಾರೆ ನನಗೆ. ನಾನು ಇಲ್ಲಿ ಬಂದೆ, 2 ತಿಂಗಳು ಹೋಟೆಲ್ ಪ್ರಶಾಂತ್ ಅಂತಿದೆ, ಅಲ್ಲಿದ್ದೆ ನಾನು. ಬಹಳ ಕಷ್ಟ ಆಯ್ತು ನನಗೆ ಊಟದ್ದು ಬಹಳ ಕಷ್ಟ ಆಯ್ತು. ಊಟ ನನಗೆ ಮನೆ ಬಿಟ್ಟು ಮತ್ತೆ ಬಂದಿದ್ದಲ್ಲ ಸರ್, ಅವಾಗ 72 ಇಲ್ಲೇ ಸರ್, ಇಲ್ಲೇ ಅಲ್ಲ ಸರ್, ನಿಮ್ಮ ಸಂಗಮ್ ಥಿಯೇಟರ್ ಪಕ್ಕ, ಅದೇ ಲೈನ್ ಪಕ್ಕ ನಾನು 3-4 ಬಿಲ್ಡಿಂಗ್ ಬಿಟ್ಟು ಇನ್ನೂ ಇದೆ ಪ್ರಶಾಂತ್ ಹೋಟೆಲ್ ಅಂತ, ಭಾಳ ಕ್ಲೀನ್ ಹೋಟೆಲ್ ಇದು. ಶನಾಯ್ ಅಂತ, ಈ ರಾಜ್ಮಾರ್ ಹೋಟೆಲ್ ಇದೆ ನೋಡಿ, ಅದರ ಓನರ್, ಅದನ್ನ ನಡೆಸ್ತಾ ಇದ್ರು ಅವಾಗ. ಆಮೇಲೆ ಇಲ್ಲೊಂದು ಬೆಂಗಳೂರು ಗೇಟ್ ಅಂತ ಮಾಡಿದ್ದಾರೆ, ಬೆಂಗಳೂರು ಗೇಟು ಯಾವುದೋ ಒಂದು ಗೇಟ್ ಮಾಡಿದ್ದಾರೆ ನೋಡಿ ಈ ಕಡೆ, ನಮ್ಮ ಸಿಗ್ನಲ್ ಲೈಟ್ ಪಕ್ಕದಲ್ಲಿದೆ ನೋಡಿ. ನಾವು ಹಿಂಗೆ ಮೋತಿಮಲ್ನಿಂದ ಹೋಗ್ತೀವಲ್ಲ, ಸಿಗ್ನಲ್ ಲೈಟ್ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ನೋಡಿ, ಆ ಹೋಟೆಲ್ ಆಮೇಲೆ ತೊಗೊಂಡಿದ್ದವರು. ಆ ಹೋಟೆಲ್ನಲ್ಲಿದೆ ಸರ್. ತಲೆ ಕೆಟ್ಟೋಯ್ತು ಸರ್ ಊಟ. ನಮ್ಮ ತಂದೆಯವ್ರು ಹೇಳಿದ ಊಟ ಸೇರ್ತಾ ಇಲ್ಲ ನನಗೆ ಅಂತ. ಆವಾಗ ನನ್ನ ದೊಡ್ಡಕ್ಕನ ಗಂಡ ತೀರ್ಕೊಂಡ್ರು ಸರ್. ತೀರ್ಕೊಂಡಾಗಲೇ ಒಂದು 6-8 ತಿಂಗಳು, 1 ವರ್ಷ ಆಗಿತ್ತು. ಅವ್ರಿಗೆಲ್ಲ ಚಿಕ್ಕ ಮಕ್ಕಳಿದ್ರು. ಅಸ್ಮಾರ್ ಯಾಕೆ ಒಂದು ಕೆಲಸ ಮಾಡಬಾರ್ದು, ಅಕ್ಕನ ಕರ್ಕೊಂಡು ಹೋಗ್ಬಿಡಿ ನೀನು, ಅವಳಿಗೊಂದು ಆಸರೆ ಆಗತ್ತೆ, ನಿನಗೂ ಊಟದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂಥೇಳಿ ಸರ್, ಹನುಮಂತ ನಗರದಲ್ಲಿ ಸರ್ ಬಾಡಿಗೆ ತೊಗೊಂಡು ಮನೆ, 2 ಬೆಡ್ರೂಮ್ ಮನೆ, 250 ರೂಪಾಯಿ ಬಾಡಿಗೆ, ಇಂಡಿಪೆಂಡೆಂಟ್ ಹೌಸ್. ಮೇಲೆ ಓನರ್ ಇರ್ತಾ ಇದ್ರು, ಕೆಳಗಡೆ ಇದ್ದಿದ್ದು.